ಈ ನಡುವೆ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾದಂತೆ ಕಂಡು ಬರ್ತಾ ಇದೆ. ಮತ್ತೊಬ್ಬ ಸಂತ್ರಸ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ನಿನ್ನೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ನೀಡಿದ್ದಾರಂತೆ ಸಂತ್ರಸ್ತೆ, ನಿನ್ನೆನೇ ಕೊಟ್ಟಿದ್ದಾರೆ ಅಂತ. ಇದುವರೆಗೆ ಇಬ್ಬರು ಸಂತ್ರಸ್ತೆಯರು ದೂರು ಕೊಟ್ಟಂಗಾಯ್ತು. ಅಲ್ಲಿಗೆ ಪ್ರಜ್ವಲ್ ರೇವಣ್ಣಗೆ ಇದು ಮತ್ತಷ್ಟು, ಅಂದರೆ ಈಗಾಗಲೇ ಹಲವಾರು ಸಂತ್ರಸ್ತೆಯರನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ SIT ಅವರು. ಬಟ್ ದೂರು ದಾಖಲಾಗಿದ್ದು ಒಂದೇ ಒಂದು, ಹೊಳೆನರಸೀಪುರದಲ್ಲಿ. ಈಗ ಮತ್ತೊಬ್ಬ ಸಂತ್ರಸ್ತೆ ಕೂಡ ದೂರನ್ನ ಕೊಟ್ಟಿದ್ದಾರೆ. ನಿನ್ನೆ ಅವರು ದೂರು ದಾಖಲು ಮಾಡಿದ್ದಾರೆ. ಒಂದೊಂದು ದೂರು ದಾಖಲಾಗ್ತಾ ಇದ್ದ ಹಾಗೂ ಕೂಡ ಒಂದೊಂದು FIRಗಳಾಗುತ್ತೆ. ಒಂದೊಂದು ದೂರಿಗೂ ಒಂದೊಂದು FIRಗೂ ಒಂದೊಂದು ಜಾಮೀನನ್ನ ಪಡಿಬೇಕಾಗತ್ತೆ. ಅದಕ್ಕೆ ನಾ ಹೇಳಿದ್ದು, ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ ಪ್ರಜ್ವಲ್ ರೇವಣ್ಣಗೆ. ಒಂದು ಕೇಸ್ನಲ್ಲಿ ನಿಮಗೆ ಜಾಮೀನು ತಗೊಂಡು ಹೊರಗೆ ಬಂದ್ಬಿಡ್ತೀನಿ ಅಂತ ಆಗಲ್ಲ. ಅಪ್ಲೈ ಮಾಡ್ಕೊಂಡ್ರೆ ಎಲ್ಲದಕ್ಕೂ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೊಬ್ಬ ಸಂತ್ರಸ್ತೆ ಕೂಡ ದೂರನ್ನ ಕೊಟ್ಟಿರೋದ್ರಿಂದ ಮುಂದೇನು, ಈಗ ಆಕೆಯನ್ನ ಮತ್ತೆ ವಿಚಾರಣೆ ಮಾಡಬೇಕಾಗತ್ತೆ. 164 ಸ್ಟೇಟ್ಮೆಂಟ್ ದಾಖಲು ಮಾಡ್ಕೋಬೇಕಾಗತ್ತೆ. ಆ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಇಷ್ಟಕ್ಕೂ ಅವ್ರು ಕೊಟ್ಟಿರ್ತಕ್ಕಂಥ ದೂರೇನು, ದೂರಿನಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳೇನು, ಇವೆಲ್ಲವೂ ಕೂಡ ನೋಡಬೇಕಾಗುತ್ತೆ. ಕೂಲಂಕುಷವಾಗಿ SIT ಅವರು ತನಿಖೆಯನ್ನ ಮಾಡ್ತಾರೆ. ಪ್ರತಿಯೊಂದು ದೂರಿಗೂ ಬಹಳ ಪ್ರಾಮುಖ್ಯತೆ ಇದೆ ಇಲ್ಲಿ. ಪ್ರತಿಯೊಬ್ಬ ಸಂತ್ರಸ್ತೆ ಕೊಡುವಂತಹ ದೂರಿಗೂ ಬಹಳ ಪ್ರಾಮುಖ್ಯತೆಯನ್ನ ಕೊಡ್ತಾರೆ SIT ಅವರು. ಯಾಕೆಂದರೆ ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿರೋದ್ರಿಂದ ಬಹಳ ಗಂಭೀರ ಸ್ವರೂಪದ ಪ್ರಕರಣ ಇದು. ಇದರ ಸಿವಿಯಾರಿಟಿ ತುಂಬ ಜಾಸ್ತಿ, ನೆಗ್ಲೆಕ್ಟ್ ಮಾಡೋ ಹಾಗಿಲ್ವೇ ಇಲ್ಲ. ಜೊತೆಗೆ ಯಾರ್ಯಾರು ಸಂತ್ರಸ್ತೆಯರಾಗಿದ್ದಾರೆ ಅವರ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸಬೇಕಾದಂತಹ ಕೆಲಸ, ಆ ಜವಾಬ್ದಾರಿ SIT ಮೇಲಿದೆ. ಹಾಗಾಗಿ ಇವಾಗ ಕೆಲವರೆಲ್ಲರೂ ಏನೋ ದೂರು ಕೊಡಲ್ಲ ಅಂತ ಹೇಳಿದ್ರಂತೆ, ಕೆಲವರು ನಮ್ಮ ಹೆಸರು ಹೊರಗೆ ಬಂದರೆ ನಮ್ಮ ಭವಿಷ್ಯ ಹಾಳಾಗುತ್ತೆ ಅಂದ್ರಂತೆ. ಬಟ್ ಕೆಲವರು ಧೈರ್ಯ ಮಾಡಿ ದೂರು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ನಿನ್ನೆ ಎರಡನೇ ದೂರು ದಾಖಲಾಗಿರ್ತಕ್ಕಂಥದ್ದು ಎಲ್ಲಿ, ಯಾರು ಮತ್ತು ಏನು ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಆರೋಪ, ಅದು ಸಪರೇಟ್ FIR ಆಗಿದೆಯಾ, ಹೇಗೆ? ಅರವಿಂದ್, ಏನು ಇದುವರೆಗೂ ಸಂತ್ರಸ್ತ ಮೇಲೆ ಒಬ್ಬರು ಮಾತ್ರ ಮಾಜಿ ಸಚಿವ HD ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಿ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದರು. ಈಗ ಮತ್ತೊಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ನೇರವಾಗಿ SIT ಅಧಿಕಾರಿಗಳ ಬಳಿ ತೆರಳಿ ಸಂತ್ರಸ್ತೆ ಹೇಳಿಕೆ ಪಡೆಯುವಾಗ ಈ ದೂರನ್ನು ನೀಡಿರ್ತಕ್ಕಂಥ ನಮ್ಮ ಮಾಹಿತಿ ಲಭ್ಯವಾಗ್ತದೆ. ಈಗ ಎರಡನೇ ದೂರು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಲೈಂಗಿಕ ಅಶ್ಲೀಲ ಪ್ರಕರಣ ಇದೆ, ಇದು ಮತ್ತೊಂದು ತಿರುವನ್ನು ಪಡೆದುಕೊಡ್ದಿರ್ತಕ್ಕಂಥದ್ದು. ಈಗಾಗಲೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥವರನ್ನ SIT ಅಧಿಕಾರಿಗಳು ಭೇಟಿಯನ್ನು ಮಾಡಿ ಅವರ ಸಂಪರ್ಕವನ್ನು ಮಾಡಿ ಹೇಳಿಕೆಯನ್ನು ಪಡೆದುಕೊಳ್ಳುವ ಒಂದು ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಹೇಳಿಕೆಯನ್ನು ಕೊಟ್ಟರೆ ಇನ್ನು ಕೆಲವರು ಅಂಜಿಕೆಯಿಂದಾಗಿ ಹೇಳಿಕೆಯನ್ನು ಕೊಡಲು ಹಿಂದೇಟು ಆಗ್ತಿದ್ದಾರೆ. ಕೆಲವರು ನಮ್ಮ ಹೆಸರನ್ನ ಬಹಿರಂಗಪಡಿಸಿದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಬೆದರಿಕೆಯನ್ನು ಸಹ SIT ಅಧಿಕಾರಿಗಳೇ ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ತಮ್ಮ ಫೋಟೋ ವಿಡಿಯೋಗಳು ಹೋಲದಂತ ಏನು ವೈರಲ್ ಆಗಿದ್ದು, ಇದರಿಂದ SIT ಅವರು ಅಧಿಕಾರಿಗಳು ತನಿಖೆ ಕರೀತಾರೆ ಅಂತ ಹೇಳಿ ತಲೆಯನ್ನ ಮರೆಸ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ SIT ಅಧಿಕಾರಿಗಳು ವಿಡಿಯೋದಲ್ಲಿ ಹಾಗೂ ಫೋಟೋದಲ್ಲಿ ಯಾವೆಲ್ಲ ಮಹಿಳೆಯರ ಫೋಟೋಗಳಿದ್ದಾವೆ ಆ ಸಂತ್ರಸ್ತೆಯರನ್ನ ವಿಚಾರಣೆಗೆ ಕರೆತರುವಂತ ಹಾಗೂ ಅವರ ಹೇಳಿಕೆಗಳನ್ನು ಪಡೆದು ಈ ಪ್ರಕರಣದಲ್ಲಿ ಏನೆಲ್ಲ ಸತ್ಯಾಸತ್ಯತೆ ಇದೆ ಅದನ್ನ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ SIT ಅಧಿಕಾರಿಗಳು ಮಾಡ್ತಿರ್ತಕ್ಕಂಥದ್ದು. ಇದರ ನಡುವೆ ಪ್ರಜ್ವಲ್ ರೇವಣ್ಣ ಹಾಗೂ ಮಾಜಿ ಸಚಿವ HD ರೇವಣ್ಣ ಅವರು SIT ತನಿಖೆ ಮುಂದೆ ಹಾಜರಾಗಿತ್ತು. ಆದರೆ ನಿನ್ನೆ ಮತ್ತು ಇವತ್ತು ಏನು ಇಬ್ಬರು ಸಹ ಹಾಜರಾಗಿಲ್ಲ. ಹಾಗಾಗಿ ಅವರನ್ನು ಸಹ ವಿಚಾರಣೆಗೆ ಕರೆತರುವಂತ ಒಂದು ಪ್ರಯತ್ನ ಮಾಡ್ತಾರೆ. ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಇವಾಗ ಎರಡನೇ ದೂರು ದಾಖಲಾಗಿದೆ.